ಈಗ ರಾಹುಲ್ ಬರ್ಬೇಕಾ ಮೋದಿ ಬರ್ಬೇಕು? ಮೋದಿ. ಮೋದಿ. ನಮ್ಗೆ ಆಕ್ಚುಲಿ ಬರ್ಬೇಕಾಯ್ತು ಉಪೇಂದ್ರ ಬರ್ಬೇಕು, ಆದ್ರೆ ಇವಾಗ ಮೋದಿ ನಿಂತಾರಲ್ಲ ಅದಕ್ಕೆ ಮೋದಿಗೆ ಸಪೋರ್ಟ್ ಮಾಡ್ತೀವಿ. ವೋಟ್ ಫಾರ್ ಮೋದಿ ಮೋದಿ ವೋಟ್ ಫಾರ್ ಮೋದಿ. ವೋಟ್ ಫಾರ್ ಮೋದಿ. ಮೋದಿ. ವೋಟ್ ಫಾರ್ ಮೋದಿ. ಮೋದಿ. ವೋಟ್ ಫಾರ್ ಕಾಂಗ್ರೆಸ್ ಯಾಕೆ? ಅವರು ನಮ್ಮ ಮುಸ್ಲಿಂಗೆಲ್ಲ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದಾರೆ, ಅದಕ್ಕೆ ನಾವು ಅವ್ರಿಗೆ ಕೊಡೋದು. ರಾಹುಲ್ ಗಾಂಧಿ ಮತ್ತು ಮೋದಿ ಅವರು ಇದ್ದಾರೆ ಸೆಂಟ್ರಲ್ಲಿ. ನಿಮ್ಗೆ ಯಾರು ಬಂದ್ರೆ ಒಳ್ಳೇದು? ವೋಟ್ ಫಾರ್ ಮೋದಿ ಗಣ ಪಕ್ಕ. ವೋಟ್ ಫಾರ್ ಮೋದಿ. ವೋಟ್ ಫಾರ್ ಸುಧಾಕರ್. ನೀವು ವೋಟ್ ಫಾರ್ ಸುಧಾಕರ್. ಸುಧಾಕರ್ ನೀವು ವೋಟ್ ಫಾರ್ ಸುಧಾಕರ್. ಮೋದಿ. ವೋಟ್ ಫಾರ್ ಮೋದಿ. ಮೋದಿ. ವೋಟ್ ಫಾರ್ ಮೋದಿ. ವೋಟ್ ಫಾರ್ ಬಿಜೆಪಿ. ಯಾರು? ರಾಹುಲ್ ಗಾಂಧಿ. ಮೋದಿ. ಮೋದಿನೇ ಬರಬೇಕು. ನಮ್ಮದು ಚಿಕ್ಕಬಳ್ಳಾಪುರದಲ್ಲಿ ನಾವು ಅಕ್ಷರಮಯ್ಯ ಆಗಲಿ ಸುಧಾಕರ್ ಆಗಲಿ ಅವ್ರು ನೋಡಿ ನಾವು ಓಟ್ ಹಾಕಲ್ಲ. ನಮ್ದು ಏನಿದ್ರು ಮೋದಿ, ನಮ್ಮ ಮೇಲೆ ಮೋದಿ ಬರಬೇಕು. ನಮ್ಮ ಡಿಸ್ಟಿಕ್ ನೋಡಲ್ಲ, ನಮಗೆ ಮೇಲೆ ಮೋದಿ ಬರಬೇಕು. ಜೈ ಶ್ರೀರಾಮ್. ಮೋದಿ ಬರಬೇಕು. ರಾಹುಲ್ ಗಾಂಧಿ ಬರಬೇಕು. ಮೋದಿ. ನೀವು ಮೋದಿನೇ ಬರಬೇಕು. ವೋಟ್ ಫಾರ್ ಮೋದಿ. ವೋಟ್ ಫಾರ್ ಮೋದಿ. ಮೋದಿ. ಯಾಕೆ ಮೋದಿ? ಇದ್ದಾರೆ ಸಿದ್ದರಾಮಯ್ಯ ಅವರು ಎಲ್ಲರಿಗೂ 2,000 ರೂಪಾಯಿ ಹಾಕಿದ್ದಾರೆ, ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತ ಅವರೆಲ್ಲರೂ ಖುಷಿ ಪಡ್ತಾರೆ. ಬಟ್ ಅದಕ್ಕಿಂತ ಜಾಸ್ತಿನೇ ಮಾಡಿದ್ದಾರೆ ಮೋದಿ ಅವರು ಅಂತ. ಮೋದಿ. ಮೋದಿ. ವೋಟ್ ಫಾರ್ ವೋಟ್ ಫಾರ್ ವೋಟ್ ಫಾರ್ ವೋಟ್ ಫಾರ್ ವೋಟ್ ಫಾರ್ ಮೋದಿ. ವೋಟ್ ಫಾರ್ ವೋಟ್ ಫಾರ್ ವೋಟ್ ಫಾರ್ ಮೋದಿ. ವೋಟ್ ಫಾರ್ ಮೋದಿ. ವೋಟ್ ಫಾರ್ ಮೋದಿ. ಮೋದಿ. ವೋಟ್ ಫಾರ್ ಸುಧಾಕರ್ ಮೋದಿ ಎರಡು. ಇಲ್ಲಿ ನೀವು ಇಲ್ಲಿ ವೋಟ್ ಫಾರ್ ಮೋದಿ. 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 ವೋಟ್ ಫಾರ್ ಮೋದಿ. ವೋಟ್ ಫಾರ್ ಮೋದಿ. ಮೋದಿ. ವೋಟ್ ಫಾರ್ ಮೋದಿ. ವೋಟ್ ಫಾರ್ ಮೋದಿ. ವೋಟ್ ಫಾರ್ ಮೋದಿ. ವೋಟ್ ಫಾರ್ ಬಿಜೆಪಿ. ವೋಟ್ ಫಾರ್ ಬಿಜೆಪಿ. ವೋಟ್ ಫಾರ್ ಬಿಜೆಪಿ. ಈಗ ನಮ್ಮ ಚಿಕ್ಕಬಳ್ಳಾಪುರದ ಸುಧಾಕರ್ ನಿಂತಿದೆ. ನಾವು ಸುಧಾಕರ್ ನೋಡಿ ಯಾವುದೇ ಕಾರಣಕ್ಕೂ ಓಟ್ ಹಾಕ್ತಿಲ್ಲ, ಮೇಲೆ ಮೋದಿ ನೋಡಿ ಓಟ್ ಹಾಕ್ತೀವಿ. ಇವಾಗ ನಮಗೆ ಬರೀದ್ ನೋಡಿ ತಾಲೂಕು ಬಿಜೆಪಿ ಅವರು ಈ ಥರ ಕೆಲವರು ನಮ್ಮ ಬಿಜೆಪಿಯಲ್ಲಿ ನಮ್ಮ ಬರೀದ್ ಇರೋರು ಬಿಜೆಪಿ ಯಾರೂ ಸರಿ ಇಲ್ಲ. ತಾಲೂಕಲ್ಲಿ ಇರೋರು ಲೀಡರ್ಸು ಕೆಲವರು ಸರಿ ಇಲ್ಲ, ಬರೇ ದುಡ್ಡುಗೋಸ್ಕರ ಕೆಲವರು ಎಲ್ಲ ಇದು ಮಾಡ್ತಾ ಇದ್ದಾರೆ. ಒಂದಷ್ಟು ದಿನ ಅವ್ರು ಯಾರೋ ಬಂದರು, ಅವ್ರಿಗೂ ಒಂದಷ್ಟು ದಿನ ಸಪೋರ್ಟ್ ಮಾಡಿದ್ರು, ಅವ್ರ ಜೊತೆ ಎಲ್ಲ ಹೋಗಿ ಫೋಟೋ ಇದೆಲ್ಲ ಮಾಡಿಸ್ಕೊಂಡು ಅವ್ರನ್ನ ಇದು ಮಾಡಿದ್ರು. ಮತ್ತು ಸುಧಾಕರ್ ಸೀಟ್ ಬರ್ತಿದ್ರು, ಸುಧಾಕರ್ ಎಲ್ಲ ಇದು ಅಪ್ಲೋಡ್ ಮಾಡೋದು ಫೇಸ್ಬುಕ್ಕಲ್ಲೆಲ್ಲ. ಈ ಥರ ಮಾಡ್ಬೋದು. ದೇಶಕ್ಕೋಸ್ಕರ ನಿಂತು ಮೇಲೆ ಯಾರೇ ಆಗಲಿ, ಒಬ್ಬ ಇವಾಗ ಸುಧಾಕರ್ ಅಂತ ಮಾಡಿದ್ರೆ ಅವ್ರಿಗೋಸ್ಕರ ಮಾಡಬೇಕು. ಮತ್ತು ಇದೆಲ್ಲ ಯಾರೋ ಬಂದು ಅವ್ರಿಗೆಲ್ಲ ಸಪೋರ್ಟ್ ಮಾಡೋದು ಆ ಥರ ಎಲ್ಲ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನಾವು ಸುಧಾಕರ್ ನೋಡಿ ಓಟ್ ಹಾಕ್ತಿಲ್ಲ, ನಮ್ಮ ತಾಲೂಕಲ್ಲಿ ಲೀಡ್ಸ್ ನೋಡಿ ಓಟ್ ಹಾಕ್ತಿಲ್ಲ, ಮೇಲೆ ಮೋದಿಗೋಸ್ಕರ ನಾವು ಓಟ್ ಮಾಡ್ತೀವಿ. ಅದು ತುಂಬ ಜನ ನಮ್ಮ ತಾಲೂಕಲ್ಲಿ ಲೀಡರ್ಸ್ ಕೆಲವರು ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಇವಾಗ ನಮ್ಮ ಕಡೆ ಬಂದುಬಿಟ್ಟು ಯಾರಾದರೂ ದುಡ್ಡು ಕೊಡ್ತಾರಲ್ಲ ಅವ್ರ ಕಡೆ ಹೋಗೋದು, ಅವ್ರಿಗೆ ಹೋಗಿ ಸಪೋರ್ಟ್ ಮಾಡೋದು, ಇನ್ನೊಬ್ಬರು ಲೀಡ್ರಿಗೆ ಹೋಗಿ ಸಪೋರ್ಟ್ ಮಾಡೋದು, ಇದು ಇನ್ನೊಬ್ರು ಕೊಡ್ತಾರೆ ಅವ್ರಿಗೆ ಹೋಗಿ ಲೀಡ್ರಿಗೆ ಸಪೋರ್ಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದಾರೆ. ನೋಡಿ ಮೋದಿ ಗೆಲ್ಬೇಕು ನಮಗಷ್ಟೇ. ನಾವು ಸುಧಾಕರ್ ನೋಡಿ ಓಟಾಗಿ ನಮ್ಮ ತಾಲೂಕಲ್ಲಿ ಯಾರೋ ಲೀಡರ್ಸ್ ಅವ್ರು ನೋಡಿ ಯಾವುದೇ ಕಾರಣ ನಾವು ಓಟ್ ಹಾಕ್ತೀವಿ. ಮತ್ತೊಮ್ಮೆ ಮೋದಿ 3.0. ಧರ್ಮ ರಕ್ಷಣೆ ಮಾಡೋದಕ್ಕೆ ಮೋದಿ ಬೇಕು. ಧರ್ಮ ರಕ್ಷಣೆ ಆಗಬೇಕು, ನಮ್ಮ ಧರ್ಮ ಉಳಿಬೇಕು, ನಮ್ಮ ಸನಾತನ ಧರ್ಮ ಇರಲೇಬೇಕು ಅಂದರೆ ಮೋದಿ ಇರಲೇಬೇಕು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಇವ್ರು ಮೋದಿ ಆಗ್ತಿದ್ದಂಗೆ ನೆಕ್ಸ್ಟ್ ಯಾರು ಬರೋದು ಯೋಗಿ ಆದಿತ್ಯನಾಥ್ ಬರ್ತಾರೆ. ಅವ್ರು ಇದ್ದರೆ ಇನ್ನೂ ಯಾರಿಗೆ ಹೆಂಗೆ ಮಾಡ್ಬೇಕು ಹೆಂಗೆ ಗೊತ್ತಲ್ಲ, ಅವ್ರು ಹೆಂಗಿದ್ದಾರೆ ಅಂತ. ಬುಳ್ಳೋಜರ್ ಬಾಬಾ ಏನು ಬೇಕೋ ಅದೆಲ್ಲ ಮಾಡ್ತಾರೆ. ವೋಟ್ ಫಾರ್ ಮೋದಿ. ಜೈ ಶ್ರೀರಾಮ್. ಮೋದಿ. ವೋಟ್ ಫಾರ್ ಮೋದಿ. ವೋಟ್ ಫಾರ್ ಮೋದಿ. ವೋಟ್ ಫಾರ್ ರಾಹುಲ್ ಗಾಂಧಿ. ಯಾಕೆ ರಾಹುಲ್ ಗಾಂಧಿ? ಯಾಕೆ ರಾಹುಲ್ ಗಾಂಧಿ ನಿಮಗೆ? ಕಾಂಗ್ರೆಸ್. ಏನೇನು ಮಾಡಿರ್ಬೋದು ರಾಹುಲ್ ಗಾಂಧಿ ಬಂದರೆ? ಏನು ಮಾಡ್ತಾರೆ? ಅದೇ ವರ್ಷಕ್ಕೆ 1 ಲಕ್ಷ ಕೊಡ್ತಾರೆ. ಹಾಂ, ಸ್ಕಾಲರ್ಶಿಪ್. ತುಂಬ ಜನ ಹೇಳ್ತಾರೆ ಲಕ್ಷ ರೂಪಾಯಿ ಕೊಡ್ತಾರೆ, ರಾಜ್ಯ ದೇಶ ದಿವಾಳಿ ಆಗೋಗುತ್ತೆ ಅಂತ ಹೇಳ್ತಾರೆ. ವೋಟ್ ಫಾರ್ ರಾಹುಲ್. ಯಾಕೆ? ಚೆನ್ನಾಗಿದ್ದಾನ? ನಿಮ್ಗಿಂತ ಚೆನ್ನಾಗಿದ್ದಾನ? ನಮಗಿಂತ ಚೆನ್ನಾಗಿದೆ. ಹಾಂ, ಯಾಕೆ? ಎಲ್ಲ ತುಂಬ ಜನ ಮೋದಿ ಹೇಳಿದ್ರು, ನಿಮ್ಮ ಜೊತೆ ಫ್ರೆಂಡ್ಸ್ ಎಲ್ಲ ಮೋದಿ. ಕಾಂಗ್ರೆಸ್ ಬೇಕು ನಮಗೆ. ಕಾಂಗ್ರೆಸ್ ಬಂದರೆ ದೇಶ ಉಳಿಯಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ ಬೇಕು. ಯಾಕೆ ಅಷ್ಟು ರಾಹುಲ್ ಬಂದರೆ ಅಷ್ಟು ಪ್ರೀತಿ ನಿಮಗೆ? ಇಷ್ಟೇ ನಾವು. ಹಾಂ, ನಿಮ್ಮ ರಾಹುಲ್ ಬೇಕು. ಏನು ಮಾಡಿದ್ರು ರಾಹುಲ್ ಬೇಕು. ಮೋದಿ ಏನು ಮಾಡಿಲ್ಲ 10 ವರ್ಷದಲ್ಲಿ? ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅದು. ಹಾಂ, ನಿಮ್ಗೆ ಗೊತ್ತಿಲ್ಲ. ಆದರೆ ಒಟ್ಟಾರೆ ರಾಹುಲ್ ಗಾಂಧಿ ಬೇಕು. ವೋಟ್ ಫಾರ್ ಮೋದಿ. ವೋಟ್ ಫಾರ್ ಮೋದಿ. ಫಾರ್ ಮೋದಿ. ಬಿಜೆಪಿ. ಬಿಜೆಪಿ. ವೋಟ್ ಫಾರ್ ಬಿಜೆಪಿ. ವೋಟ್ ಫಾರ್ ಓಟೆ. ಹಾಂ, ಬಿಜೆಪಿ. ಬಿಜೆಪಿ.